ಚಿಕ್ಕಬಳ್ಳಾಪುರದಲ್ಲಿ ಹಾಲಿನ ಕರ್ನ ರಂಗೇರಿದ ಚೀಮಲ್ ಅಖಾಡ. ಯಲುವಳ್ಳಿ ರಮೇಶ್ ವರ್ಸಸ್ ಭರಣಿ ವೆಂಕಟೇಶ್ ಕೇವಲ ಎಲೆಕ್ಷನ್ ಲಾ ಪ್ರೆಸ್ಟೀಜ್ ಇಶ್ಯೂ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಾಂಗ್ರೆಸ್ನಲ್ಲಿ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ ನಾಯಕರ ಜಿದ್ದಾಜಿದ್ದಿ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂದ್ರೆ ಚೀಮುಲ್ಗೆ ಇದೀಗ ಎಲೆಕ್ಷನ್ ಫೀವರ್. ಕೋಚಿಮುಲ್ನಿಂದ ಪ್ರತ್ಯೇಕಗೊಂಡ ನಂತರ ನಡೆಯುತ್ತಿರುವ ಈ ಮೊದಲ ಚುನಾವಣೆ ಈಗ ರಣರಂಗವಾಗಿ ಬದಲಾಗಿದೆ. ಫೆಬ್ರವರಿ 1ರಂದು ನಡೆಯಲಿರುವ ಈ ಮಹಾ ಸಮರದಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯೋಕೆ ಎನ್ಡಿಎ ಮತ್ತು ಕಾಂಗ್ರೆಸ್ ಕತ್ತಿ ಮಸಿತಾ ಇವೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಎಂಸಿ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಬೆಂಬಲಿಗರೆ ಎಂದೇ ಗುರುತಿಸಿಕೊಂಡಿರುವ ಅಭ್ಯರ್ಥಿಗಳ ನಡುವಿನ ಪ್ರತಿಷ್ಠೆಯ ಕಣವಾಗಿ ಚೀಮುಲ್ ಮಾರ್ಪಟ್ಟಿದೆ. ಏನಿದು ಹಾಲಿನ ಪಾಲಿಟಿಕ್ಸ್? ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಚಿಕ್ಕಬಳ್ಳಾಪುರದಲ್ಲಿ ಈಗ ಹಾಲಿನ ಕದನ ಜೋರಾಗಿದೆ. ಫೆಬ್ರವರಿ 1ನೇ ತಾರೀಕು ನಡೆಯಲಿರೋ ಚೀಮುಲ್ ಚುನಾವಣೆಗೆ ಭರ್ಜರಿ ತಯಾರಿ ನಡೆದಿದೆ. ನಾ ಮುಂದು ತಾ ಮುಂದು ಅಂತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಕೋಚಿಮುಲ್ನಿಂದ ವಿಭಾಗವಾದ ನಂತರ ಚೀಮುಲ್ಗೆ ನಡೀತಿರೋ ಮೊದಲ ಎಲೆಕ್ಷನ್ ಇದು. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಾಂಗ್ರೆಸ್ ಪಡೆ ಮತ್ತು ಪ್ರದೀಪ್ ಈಶ್ವರ್ ಪಡೆ ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ಪ್ರತಿಷ್ಠೆಯ ಕಾಳಗಕ್ಕೆ ಚಿಕ್ಕಬಳ್ಳಾಪುರ ಸಾಕ್ಷಿಯಾಗ್ತಿದೆ. ಇನ್ನು ಕ್ಷೇತ್ರವಾರು ಲೆಕ್ಕಾಚಾರ ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲೇ ಟಫ್ ಫೈಟ್ ಇದೆ. ಕೈ ಮುಖಂಡರಾದ ಭರಣಿ ವೆಂಕಟೇಶ್ ಮತ್ತು ಯಲುವಳ್ಳಿ ರಮೇಶ್ ನಡುವೆ ನಾಮಪತ್ರ ಸಲ್ಲಿಕೆ ವೇಳೆ ತೀವ್ರ ಪೈಪೋಟಿ ಕಂಡುಬಂತು. ಕಾಂಗ್ರೆಸ್ ಮುಖಂಡ ಯಲುವಳ್ಳಿ ರಮೇಶ್ ಮಾತನಾಡಿ, ಮತದಾರರ ಒತ್ತಾಯದಿಂದ ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ನನಗೆ ಈ ಒಂದು ಬಾರಿ ಅವಕಾಶ ಮಾಡಿಕೊಟ್ರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅವನ್ನ ಬಗೆಹರಿಸುವ ಕೆಲಸ ಮಾಡ್ತೇನೆ. ಮತ್ತೊಂದೇನೆಂದ್ರೆ ಹಾಲು ಉತ್ಪಾದನೆ ಹೆಚ್ಚು ಮಾಡೋದೇ ನನ್ನ ಗುರಿ. ನನ್ನ ಗುರುಗಳಾದ ಕೆಬಿ ಪಿಲ್ಲಪ್ಪನವರು 1986ರಲ್ಲಿ ನನ್ನ ಕೈಯಲ್ಲಿ ಅರ್ಜಿಯನ್ನು ಸಹ ಹಾಕಿಸಿದ್ರು. ಆದ್ರಿಂದ ಈ ಬಾರಿ ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ಯಾವುದೇ ಕಾರಣಕ್ಕೂ ಹಿಂದೆ ಹೋಗುವ ಮಾತೇ ಇಲ್ಲ ಅಂದ್ರು. ನಾನು ಕಳೆದ 40-50 ವರ್ಷಗಳಿಂದ ರೈತರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಅನೇಕ ಜನ ಅಧ್ಯಕ್ಷರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ಜನ ಮುಖಂಡರುಗಳ ಒತ್ತಾಯ ಜಾಸ್ತಿ ಆಯಿತು. ನೀವು ಅನೇಕ ರೈತಪರ ಹೋರಾಟಗಳಲ್ಲಿ ರೈತಪರವಾದ PLD ಬ್ಯಾಂಕು, APMC ಮಾರ್ಕೆಟ್ ನಿರ್ದೇಶಕರಾಗಿ ಮಾಡಿದ್ದೀರಿ. ಒಂದು ಬಾರಿ ನೀವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹತ್ತಿರದಲ್ಲಿ ಟಿಕೆಟ್ ತಪ್ಪಿತು MLAಗೆ. ಹಾಗಾಗಿ ಹಾಲು ಒಕ್ಕೂಟಕ್ಕೆ ನೀವು ರೈತಪರವಾಗಿ ಧ್ವನಿ ಎತ್ತಬೇಕು. ಹಾಲು ಉತ್ಪಾದಕರ ಸಮಸ್ಯೆಗಳು ಬಹಳಷ್ಟಿದೆ. ನಿಮ್ಮಂಥ ನಾಯಕರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ನಮಗೆ ಜನಸೇವೆ ಮಾಡೋಕ್ಕೆ, ಉತ್ಪಾದಕರ ಡೈರಿಗಳನ್ನ ಮುಖ್ಯ ಮೊದಲಾಗಿ ಇಂಪ್ರೂವ್ ಮಾಡಲಿಕ್ಕೆ, ಹಾಲು ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಮತ್ತು ಗೋಪಾಲಕರ ಹಿತವನ್ನು ಕಾಯಲಿಕ್ಕೆ ನಿಮ್ಮ ಅವಶ್ಯಕತೆ ಇದೆ. ನೀವು ಆಗಬೇಕು ಅಂತೇಳಿ ಅನೇಕ ಜನ ಅಧ್ಯಕ್ಷರು ಇವರೆಲ್ಲ ಒತ್ತಾಯ ಮಾಡಿದ್ರಿಂದ ನಾನಿವತ್ತು ಸ್ಪರ್ಧೆ ಮಾಡಿದ್ದೆ. ನಾನು ಜನಗಳ ಒತ್ತಾಯ, ಹಾಲು ಉತ್ಪಾದಕರ ಒತ್ತಾಯದ ಮೇರೆಗೆ ನಾನು ಇವತ್ತು ಸ್ಪರ್ಧೆ ಮಾಡ್ತೇನೆ. ಸರ್, ಈಗಾಗಲೇ ನಿಮ್ಮ ಕಾಂಗ್ರೆಸ್ ಗುರುತಿಸಿ ನಿಮಗೂ ಅಧಿಕಾರಿಗಳಂತ ಕೊಟ್ಟಿದೆ, ಗ್ಯಾರಂಟಿ ಆಗಿದ್ದೀರಾ? ನಾನು ಅಧಿಕಾರಿಗಳೇನೂ ಇಲ್ಲ. ಅದು ಒಂದು ನಮಗೆ ನಮ್ಮ ಮಂತ್ರಿಗಳು ಅದೊಂದು ಇದನ್ನು ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು. ಆ ಜವಾಬ್ದಾರಿ ಕೂಡ ನಾನು ಚಾಚು ತಪ್ಪದೆ ಅದರ ಜವಾಬ್ದಾರಿಗಳೇನಿದೆ ಅದನ್ನು ನಿಯತ್ತಾಗಿ ನಾನು ಕೆಲಸನ ಮಾಡ್ತಾಯಿದ್ದೆ. ಈ ಗೋಪಾಲಕರ ಗೋವಿನ ಸೇವೆ ಮಾಡಬೇಕು, ಮುಕ್ಕೋಟಿ ದೇವತೆಗಳಿರುವಂಥ ಗೋವು ಸೇವೆ ಮಾಡಬೇಕು ಅನ್ನೋದೇ ನನ್ನ ಮುಖ್ಯವಾದ ಉದ್ದೇಶ. ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಭರಣಿ ವೆಂಕಟೇಶ್ ಮಾತನಾಡಿ, ನಾನು ಈ ಹಿಂದೆ ನಿರ್ದೇಶಕನಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಅನೇಕ ಸಮಸ್ಯೆಗಳನ್ನು ಸಹ ಬಗೆಹರಿಸಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಹಾಗೆ ಮತದಾರರಲ್ಲಿ ಗುರುತಿಸಿಕೊಂಡಿದ್ದೇನೆ. ಈ ಬಾರಿ ಸಹ ನಮ್ಮ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರ ಆಶೀರ್ವಾದ ಪಡೆದು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದೇನೆ ಎಂದರು. ಕಾರ್ಯದರ್ಶಿಗಳಿಗೆ ನಾನು ಕೊಟ್ಟಿದ್ದೀನಿ, ಏನು ಮಾತು ಕೊಟ್ಟಿದ್ದೀನಿ. ಹಿಂದೆ 2 ಲಕ್ಷ ಕೊಡ್ತಿದ್ರು ಕಾರ್ಯದರ್ಶಿಗಳಿಗೆ ನಿವೃತ್ತಿ ಆದಂಥ ಸಂದರ್ಭದಲ್ಲಿ. ಈಗ ನಾನು 5 ಲಕ್ಷ ಮಾಡಬೇಕು. ಏನು ಮಂಡಳಿ ರಚನೆ ಆದಮೇಲೆ, ಆಡಳಿತ ಮಂಡಳಿ ರಚನೆ ಆದಮೇಲೆ ಮೊದಲನೇ ಸಭೆಯಲ್ಲಿ ಏನು ಆಲ್ ರೇಟ್ ಹೆಚ್ಚಿಸಬೇಕು, ಕಾರ್ಯದರ್ಶಿಗೆ 2 ಲಕ್ಷ ಕೊಡ್ತಾ ಇರೋದು 30 ವರ್ಷಗಳ ಕಾಲ ಕೆಲಸ ಮಾಡಿರ್ತಾರೆ, ಅವ್ರಿಗೆ ನಿವೃತ್ತಿಯಾಗಿ 5 ಲಕ್ಷ ಮಾಡಬೇಕು ಅಂತ ಒಂದು ಅಜೆಂಡಾ ನನ್ನಲ್ಲಿದೆ. ಹಣ ಅಂತೇನಿಲ್ಲ, ಕಾಂಗ್ರೆಸ್ ಬಣ. ಕಾಂಗ್ರೆಸ್ ಈಗ ಒಂದು ಮನೆ ಅಂದಮೇಲೆ ಅಣ್ಣ ತಮ್ಮದಿರು ಭಾಗ ಇಟ್ಕೊಬೇಕಂದ್ರೆ ನನಗೆ ಅದು ಇದು ಅಂತ ಗೊಂದಲಗಳಿರ್ತದೆ. ಇದು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ, ಗೊಂದಲಗಳೇನಿಲ್ಲ. ಅರ್ಜಿಗಳು ಹಾಕಿದರೆ ನಮ್ಮ ಪಕ್ಷದಲ್ಲೂ ಹಿರಿಯರು
ರಮೇಶ್ ಅಣ್ಣ ಕೂಡ ಇವತ್ತು ಅರ್ಜಿ ಹಾಕ್ತಿದ್ದಾರೆ. ಅದರಲ್ಲಿ ಏನು ಗೊಂದಲ ಏನಿಲ್ಲ. ಏನು ನಮ್ಮ ರಮೇಶ್ ಅಣ್ಣವರು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಕುಂತ್ಕೋಣ ಅಂತ ಒಂದು ವೇದಿಕೆ ಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ 20 ವರ್ಷದಿಂದ ಮುಂದುವರ್ಸ್ಕೊಂಡ್ಬರ್ತಿದ್ದಾರೆ. ಮತ್ತು ರಾಜ್ಯ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ 4 ಬಾರಿ ಮುಂದುವರೆದಿದ್ದರು. ಹಾಗಾಗಿ ಅವ್ರು ನಮ್ಮಲ್ಲಿ ಏನು ಗೊಂದಲಗಳಿಲ್ಲ. ಶಾಸಕರದು ಸಪೋರ್ಟ್ ಬೇಕಲ್ಲ ಸರ್ ನಿಮಗೆ? ಕಾಂಗ್ರೆಸ್ ಪಕ್ಷದಿಂದ ಅಲ್ವಾ ನಾನು ಸ್ಪರ್ಧೆ ಮಾಡ್ತಾ ಇರೋದು. ಎಲ್ಲರೂ ಸಹಕಾರ ನನಗೆ ಸಿಗುತ್ತೆ ಅಂತ ಭಾವಿಸ್ತೀನಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.